ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿ ವಾಹಿನಿ. ನಾನು ನಿಮ್ಮ ಐದಗೌಡ. ಇಂದು ವಿಜಯನಗರ ಜಿಲ್ಲಾ ಕೇಂದ್ರ ಹೊಸಪೇಟೆಗೆ ರಾಜ್ಯದ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಿದರು. ವಿಜಯನಗರ ಜಿಲ್ಲೆಯ ಸಶಸ್ತ್ರ ಮೀಸಲು ಪಡೆಯ ನೂತನ ಕಚೇರಿ ಕಟ್ಟಡ, ಪೊಲೀಸ್ ಕವಾಯತ್ ಮೈದಾನ, ಧ್ವಜಸ್ತಂಭ ಉದ್ಘಾಟನೆ ಹಾಗೂ ಪೊಲೀಸ್ ವಸತಿ ಗೃಹಗಳ ಕಟ್ಟಡ ನಿರ್ಮಾಣದ ಕಾರ್ಯಕ್ಕೆ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದರು. ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೂಡ ಸ್ಥಳೀಯ ಶಾಸಕರಾದಂತಹ HR ಗವಿಯಪ್ಪನವರು, ಹರಪನಹಳ್ಳಿ ಶಾಸಕರಾದಂತಹ ಲತಾ ಮಲ್ಲಿಕಾರ್ಜುನ್ ಅವರು, ಶಾಸಕರು ಹಾಗೂ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯ ಅವರು, ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ HN ಮೊಹಮ್ಮದ್ ನಿಯಾಜಿ ಅವರು ಹಾಗೂ ವಿಜಯನಗರ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಎಲ್ಲ ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಬೀಡುಬಿಟ್ಟಿತ್ತು. ಗೃಹ ಸಚಿವರ ಆಗಮನ ಅತ್ಯಂತ ಅದ್ಧೂರಿ ಸ್ವಾಗತದೊಂದಿಗೆ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಇಂತಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಜಿ ಪರಮೇಶ್ವರ್ ಅವರು ರಾಜ್ಯದ ಗೃಹ ಸಚಿವರು, ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, ರಾಜಕೀಯ ಅನುಭವಿಗಳು ಆದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಗಮನ ಯಾಕೋ ಮಂಕು ಕವಿದಿತ್ತು, ಒಂದು ರೀತಿ ಅನ್ನುವಂತಿತ್ತು. ಎಲ್ಲ ಶಾಸಕರು, ಮಾಜಿ ಶಾಸಕರು, ಕಾಂಗ್ರೆಸ್ ಪಕ್ಷದ ಸರ್ವ ಪದಾಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸುವುದರ ಮೂಲಕ ಈ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಾಗಿತ್ತು. ಯಾಕೋ ವಿಜಯನಗರ ಜಿಲ್ಲೆ ಹೊಸ ಜಿಲ್ಲೆ ಆಯಿತು. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಕಾಂಗ್ರೆಸ್ಸಿನ ಶಾಸಕರು ಬಹುಸಂಖ್ಯೆಯಲ್ಲಿ ಆಯ್ಕೆಗೊಂಡರು. ಸರ್ಕಾರ ಅವ್ರದ್ದೇ ಇರೋದರಿಂದ ವಿಜಯನಗರ ಜಿಲ್ಲೆಯ ಎಲ್ಲ ಕ್ಷೇತ್ರಗಳು ಕೂಡ ಅಭಿವೃದ್ಧಿ ಆಗ್ತವೆ ಎನ್ನುವಂತಹ ಬಹು ನಿರೀಕ್ಷೆ ಕನಸಿತ್ತು ವಿಜಯನಗರ ಜಿಲ್ಲೆಯ ಜನತೆಯದು, ಸಾರ್ವಜನಿಕರದು. ಆದರೆ ಅದು ಯಾಕೋ ಈಡೇರ್ತಾ ಇಲ್ಲ ಎನ್ನುವಂತಹ ಲಕ್ಷಣ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹರಪನಹಳ್ಳಿ ಕ್ಷೇತ್ರದಲ್ಲಿ ಕರುಣಾಕರ್ ರೆಡ್ಡಿಯವರನ್ನು ಸೋಲಿಸಿದಂತಹ MP ಪ್ರಕಾಶ್ ರವರ ಹಿರಿಯ ಪುತ್ರಿ ಲತಾ ಮಲ್ಲಿಕಾರ್ಜುನ್ ರವರು ಆಯ್ಕೆಯಾದರು. ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ರವರನ್ನು ಸೋಲಿಸುವುದರ ಮೂಲಕ HR ಗವಿಯಪ್ಪನವರು ಆಯ್ಕೆಯಾದರು. ಕೂಡ್ಲಿಗಿ ಕ್ಷೇತ್ರದಲ್ಲಿ ಡಾಕ್ಟರ್ ಶ್ರೀನಿವಾಸ್ ರವರು ಆಯ್ಕೆಯಾದರು. ಕಂಪ್ಲಿಯಲ್ಲಿ ಗಣೇಶ್ ಆಯ್ಕೆಯಾದರು. ಹೀಗೆ ಬಹುಸಂಖ್ಯಾತ ಶಾಸಕರು ಕಾಂಗ್ರೆಸ್ನವರು ಆಯ್ಕೆಯಾದರು. ಇನ್ನೇನು ಭರಪೂರವಾದಂತಹ ಅಭಿವೃದ್ಧಿ ಕಾಣುತ್ತೆ ಹೊಸ ಜಿಲ್ಲೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅದು ಯಾಕೋ ಈಡೇರ್ತಾ ಇಲ್ಲ. ಎಲ್ಲವೂ ಕೂಡ ಒಂದು ರೀತಿ ಅಯೋಮಯವಾಗಿದೆ. ಅಸಮಾಧಾನದ ಹೊಗೆ ಆಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಇದೆ. ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗ್ತಾ ಇಲ್ಲ. ವಿಜಯನಗರ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದಂತಹ ಸಿರಾಜ್ ಶೇಖ್ ರವರ ವಿರುದ್ಧ ಅಸಮಾಧಾನ, ಅತೃಪ್ತಿ ನಿರಂತರವಾಗಿ ಹೊಗೆ ಆಡ್ತಾ ಇದೆ. ಸ್ಥಳೀಯ ಶಾಸಕರಾದಂತಹ HR ಗವಿಯಪ್ಪನವರು ಸೇರಿದಂತೆ ಮಾಜಿ ಶಾಸಕರಾದಂತಹ ಹಗರಿಬೊಮ್ಮನಹಳ್ಳಿಯ ಮಾಜಿ ಶಾಸಕರಾದಂತಹ ಭೀಮಾನಾಯ್ಕರವರು ಎಲ್ಲರೂ ಕೂಡ ಮುನಿಸಿಕೊಂಡಿದ್ದಾರೆ. ಎಲ್ಲೋ ಒಂದು ರೀತಿ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗ್ತಾ ಇಲ್ಲ ಎನ್ನುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಇಂತಹ ವಾತಾವರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೊರಗಿನವರೇ ಆಗಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಕೂಡ
ಬಹಳಷ್ಟು ಶಾಸಕರಿದ್ದರೂ ಕೂಡ ಮಂಕು ಕವಿದಿದೆ. ಕ್ರಿಯಾಶೀಲವಾಗಿಲ್ಲ ಇಲ್ಲಿನ ಕಾಂಗ್ರೆಸ್ ಶಾಸಕರು. ಹೊರಗಿನ ಉಸ್ತುವಾರಿ ಸಚಿವರ ಆಯಾರಾಮ್ ಗಯಾರಾಮ್ ಕಾರ್ಯಕ್ರಮಗಳು ಕೂಡ ಇಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ಯಾವ ನಿರೀಕ್ಷೆಯನ್ನಿಟ್ಕೊಂಡು ಆನಂದ್ ಸಿಂಗ್ರವರನ್ನು ಸೋಲಿಸುವುದರ ಮೂಲಕ HR ಗವಿಯಪ್ಪನವರನ್ನು ಗೆಲ್ಲಿಸಿದ್ರು, ಯಾವ ನಿರೀಕ್ಷೆಯನ್ನಿಟ್ಕೊಂಡು ಕರುಣಾಕರ್ ರೆಡ್ಡಿಯವರನ್ನು ಸೋಲಿಸುವುದರ ಮೂಲಕ ಲತಾ ಮಲ್ಲಿಕಾರ್ಜುನ್ರವರನ್ನು ಗೆಲ್ಲಿಸಿದ್ರು, ಅದು ಈಡೇರ್ತಾ ಇಲ್ಲ. ಈಗಾಗಲೇ 1 ವರ್ಷ ಸ್ವಲ್ಪ ದಿನಗಳಲ್ಲಿನೇ 2 ಕ್ಷೇತ್ರದ ಶಾಸಕರು ಕೂಡ ಜನಮೆಚ್ಚುಗೆಗೆ ಅವರ ನಡತೆಗಳು, ವರ್ತನೆಗಳು ಅಸಮಾಧಾನ, ಅತೃಪ್ತಿಯೆಡೆಗೆ ಕೊಂಡೊಯ್ತಾ ಇವೆ. ಸ್ಥಳೀಯವಾಗಿ ಸಿಗ್ತಾ ಇಲ್ಲ, ಜನರ ಕಷ್ಟಗಳನ್ನು ಆಲಿಸ್ತಾ ಇಲ್ಲ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾವೆ. ಹರಪನಹಳ್ಳಿ ಶಾಸಕರು ಹಾಗೂ ಹೊಸಪೇಟೆ ಶಾಸಕರು